ಪೊಲೀಸ್ ಮನೆಯಿಂದ ಫುಲ್ ಬಾಟ್ಲಿ ಎಣ್ಣೆ ತಂದಿದ್ರು ಒಬ್ಬನೇ ಕುಡಿಯೋಕೆ ಒಂಥರ ಬೇಜಾರು ಗುರು. ಸಂದೀಪ ಬೇರೆ ಊರಲ್ಲಿಲ್ಲ, ಇನ್ನು ಯಾರನ್ನು ಕರೆಯೋದು? ಓಹೋ, ನಮ್ಮ ಬೇಬಿ. ಏನ್ ಬೇಬಿ ಇಷ್ಟು ದೂರ ಬಂದಿದ್ಯಾ? ನನ್ನನ್ನು ನೋಡಕ್ಕ ಅಥವಾ ಎಣ್ಣೆ ಹೊಡಿಯಕ್ಕ? ಮತ್ತೆ ಒಬ್ಳೆ ಬಂದ್ಯಾ? ಎಲ್ಲಿ ನಿಮ್ಮ ಅಪ್ಪನ ಕರ್ಕೊ ಬರ್ಲಿಲ್ವಾ? ಹೋಗ್ಲಿ ಬಿಡು, ಒಳ್ಳೆ ಟೈಮ್ಗೆ ಬಂದಿದ್ಯಾ. ಬಾಬಾ ಕೂತ್ಕೋ, ನಿನಗೂ ಪೆಗ್ಗಾಗ್ತೀನಿ. ಎಣ್ಣೆ ಹೊಡಿತಾ ಫ್ಯೂಚರ್ ಬಗ್ಗೆ ಡೀಪಾಗಿ ಡಿಸ್ಕಷನ್ ಮಾಡ. ಅದೇ ಸಾರಿ ಬೇಬಿ, ಗ್ಲಾಸ್ ಒಂದೇ ಇರೋದು. ನಿನ್ನ ಗ್ಲಾಸಲ್ಲಿ ನೋಡಿ, ನಾನು ಬಾಟ್ಲಿ ಎತ್ತುತ್ತೀನಿ. ನನಗಿದೆಲ್ಲ ಅಭ್ಯಾಸ ಇದೆ. ಬಾಬಾ ಏನು ಬೇಬಿ ನೀನು ಎಣ್ಣೆ ಹೊಡಿಯೋಕೆ ಇಷ್ಟು ಜನ ಕರ್ಕೊಂಬಂದಿದ್ಯಾ? ನೋಡೋ, ಇರೋದೇ ಒಂದು ಬಾಟ್ಲು. ಬೇಕಾದರೆ ನಿನಗೆ ಶೇರ್ ಮಾಡ್ತೀನಿ, ಕಂಡ್ಕಂಡವ್ರಿಗೆಲ್ಲ ಶೇರ್ ಮಾಡೋಕ್ಕಾಗಲ್ಲ. ಇನ್ನೊಂದು ವಿಷಯ, ಬೇಕಾ ಕಾಸು ಕೊಡ್ತೀನಿ, ಹೋಗಿ ಕುಡ್ಕೊಡೋಕೆ ಕೇಳೋ. ಏನಂತೀಯ? ಇವ್ರು ಬಂದಿರೋದು ನಿನ್ ಜೊತೆ ಕೂತು ಎಣ್ಣೆ ಹೊಡಿಯೋದಕ್ಕಲ್ಲ, ನಿನ್ ಕೈ ಕಾಲು ಮುರಿಯೋದಕ್ಕೆ. ದಂಡ್ಗೆದಿರ್ಲಿಲ್ಲ, ದಾಳಿಗೆದಿರ್ಲಿಲ್ಲ, ನೀ ನನ್ನ ಮಕ್ಕಳಿಗೆ ಎದುರ್ತೀನ? ನೋಡು, ನಾನು ಒಂದ್ಸತಿ ಕಮಿಟ್ ಆದರೆ ಮುಗ್ದೋಯ್ತು. ನನ್ನ ಮಾತು ನಾನೇ ಕೇಳಲ್ಲ. ಆದರೂ ಇವ್ರನ್ನೆಲ್ಲ ಕರೆಸಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಹೋಗ್ಲಿ ಬಿಡು, ನಿನ್ನ ಖುಷಿ, ಏನೋ ಮಾಡ್ಕೊ. ನನ್ನ ಪಾಡಿಗೆ ನಾನು ಎಣ್ಣೆ ಹೊಡಿತೀನಿ. ಏನ್ ನೋಡ್ತಿದ್ದೀರಾ? ಆ ಬಾಟ್ಲಲ್ಲಿರೋ ಒಂದೇ ಒಂದು ಹನಿನೂ ಅವನ್ ಬಾಡಿ ಒಳಗೆ ಹೋಗ್ಬಾರ್ದು.
ಸಿಗ್ತಾ ಇಲ್ಲ ಅಂತ ಪೊಲೀಸ್ ಮನೆಯಿಂದ ಫುಲ್ ಬಾಟ್ಲ್ ಎಣ್ಣೆ ಕತ್ಕೊಂಡ್ಬಂದ್ರೆ ಅದನ್ನ ಚೆಲ್ಲಿ ವೇಸ್ಟ್ ಮಾಡ್ಬಿಟ್ಟಿಯಲ್ಲೋ. ಎಣ್ಣೆ ಬೆಲೆ ಗೊತ್ತೇನೋ? ಎಣ್ಣೆ ಬೆಲೆ ಗೊತ್ತಾ? ಎಣ್ಣೆ ಬೆಲೆ ಗೊತ್ತಾ? ಏನ್ ಬೇಬಿ, ನಿಮ್ಮಪ್ಪನೇ ಕಂತ್ರಿ ಅಂದ್ರೆ ನೀನು ಅವನಿಗಿಂತಲೂ ಕಂತ್ರಿ ಇದೆಯಾ ಕಣೆ. ಇನ್ಮೇಲೆ ಈ ಥರ ಹಿಂದೆಯಿಂದ ಆಡೋದು ಬಿಟ್ಟು ಧೈರ್ಯ ಇದ್ರೆ ಮುಂದೆಯಿಂದ ಆಡು. ನೀನು ಈ ಥರ 10 ಜನ ಅಲ್ಲ 100 ಜನ ಕರ್ಕೊಂಬಂದ್ರು ಗಂಟೆಲಿ ಹೊಡೆದು ಬಿಸಾಕ್ತೀನಿ. ನೆಕ್ಸ್ಟ್ ಟೈಮ್ ಇಂದ ಹೊಸ ಏನೋ ಟ್ರೈ ಮಾಡು. ಆದರೂ ಒಂಥರ ಕಿಕ್ಕಿತ್ತು. ಐ ಲವ್ ಯು ಬೇಬಿ. ಮೇಡಮ್ ಕರೆದ್ರಂತೆ. ಹೌದು, ನಿನ್ನ ಹತ್ರ ಮಾತಾಡಬೇಕಿತ್ತು. ಮೇಡಮ್ ನೀವು ಹೇಳೋದೆಲ್ಲ ಕೇಳ್ತೀನಿ, ನೀವು ಏನು ಮಾಡು ಅಂತಿರೋ ಅದನ್ನು ಮಾಡ್ತೀನಿ. ಆದರೆ ಈ ಮನೇಲಿ ಯಾವ ಕೆಲಸನೂ ಮಾಡಬೇಡ ಅನ್ನೋ ಶಿಕ್ಷೆ ಮಾತ್ರ ಕೊಡಬೇಡಿ. ನೀವು ಯಾಕೆ ಶಿಕ್ಷೆ ಕೊಡ್ತಿದ್ದೀರಾ ಅಂತ ನಂಗೆ ಗೊತ್ತಾಗ್ತಿಲ್ಲ. ನಾನು ಈ ಮನೇಲಿ ಕೆಲಸ ಮಾಡಲಿಲ್ಲ ಅಂದರೆ ನೀವು ನನ್ನನ್ನು ಆಚೆ ಹಾಕ್ಬಿಡ್ತೀರಾ. ಪ್ರೆಸ್ನವ್ರ ಮುಂದೆ ನಾನು ಆ ರೀತಿ ಮಾತಾಡಿದ ತಪ್ಪು. ಆದರೆ ಆಮೇಲೆ ನಿಮ್ಮೆಲ್ಲರ ಬಗ್ಗೆ ಒಳ್ಳೇದೇ ಮಾತಾಡಿದೆ ಅಲ್ವಾ ಮೇಡಮ್. ನಮ್ಮ ಈ ಮನೆಯಿಂದ ಆಚೆ ಹೊರಟೋದ್ರೆ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗಿ ಅವ್ರು ಖಂಡಿತ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೋತಾರೆ. ನಾನು ಈ ಮನೆಯಿಂದ ಆಚೆ ಹೋದ್ರೆ ಎಲ್ಲಿ ಹೋಗ್ಲಿ, ಏನು ಮಾಡಲಿ? ಪ್ಲೀಸ್ ಮೇಡಮ್, ನನಗೆ ಶಿಕ್ಷೆ ಕೊಡಬೇಡಿ. ನಿಮ್ಮ ತಮ್ಮಯ್ಯ ಅಂತೀನಿ, ನಿಮ್ಮ ಕೈ ಮುಗಿತೀನಿ. ನೀನೇ ಯಾಕೆ ಏನೇನೋ ಅನ್ಕೋತಾ ಇದೆಯಾ? ನಿನ್ನನ್ನು ನಾನು ಯಾಕೆ ಮನೆಯಿಂದ ಹೊರಗೆ ಹಾಕ್ತೀನಿ? ಆದರೆ ಮೇಡಮ್, ನಾನು ಇನ್ಮೇಲಿಂದ ಯಾವ ಕೆಲಸನೂ ಮಾಡಬಾರ್ದು ಅಂತ ಹೇಳಿದ್ರಂತೆ. ಹೌದು ಹೇಳಿದೆ, ಆದರೆ ಅದು ನಾನು ನಿನಗೆ ಶಿಕ್ಷೆ ಕೊಡ್ತಿರೋದಲ್ಲ. ನೀನು ಮಾಡಿರೋ ತಪ್ಪುಗಳನ್ನ ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ದ. ಇಷ್ಟು ದಿನ ಈ ಮನೆ ಕೆಲಸದೊಳಾಗಿರೋ ನಿನಗೆ ಇನ್ನು ಮುಂದೆ ಈ ಮನೆ ಸೊಸೆ ಆಗೋ ಒಂದು ಅವಕಾಶ ಕೊಡ್ತಾ ಇದ್ದ. ಏನು ಹೇಳ್ತಿದ್ದೀರಾ ಮೇಡಮ್? ನಂಗೆ ನಂಬಕ್ಕೆ ಆಗ್ತಿಲ್ಲ. ಯಾಕೆ ಹೇಳಿದ್ ಕೇಳಿಸ್ಲಿಲ್ವಾ? ಕೇಳಿಸ್ತು. ನಾನು 2 ಕಿವಿ ನೆಟ್ಟಿಗೆ ಮಾಡ್ಕೊಂಡು ಕೇಳಿಸ್ಕೊಂಡೆ. ನೀವು ಈ ಥರ ಹೇಳಿದನ್ನ ನನ್ನ ಕೈಯಲ್ಲಿ ಅರ್ಗಿಸ್ಕೊಳ್ಳೋಕೆ ಆಗ್ತಿಲ್ಲ. ನೀವು ಹಿಂಗೆ ಹೇಳ್ತೀರಾ ಅಂತ ನಾನು ನಿರೀಕ್ಷಣೆ ಮಾಡಿರಲಿಲ್ಲ. ತುಂಬ ಸಂತೋಷ ಆಗ್ತಿದೆ. ನೀನು ಈ ಮನೆ ಸೊಸೆಯಾಗಿ ಬಂದರೂ ಇಷ್ಟು ದಿನ ಈ ಮನೆ ಕೆಲಸದೊಳಾಗಿದ್ದೆ. ಆದರೆ ಇನ್ನು ಮುಂದೆ
ಈ ಮನೆ ಸೊಸೆಯಾಗಿ ಮುಂದುವರಿಯೋದಕ್ಕೆ ನಿನಗೊಂದು ಅವಕಾಶ ಮಾಡಿಕೊಡ್ತಾ ಇದೆ. ಈ ಮನೆ ಸೊಸೆಗೆ ಸಿಗಬೇಕಾಗಿರೋ ಎಲ್ಲ ಅಧಿಕಾರಗಳು, ಎಲ್ಲ ಜವಾಬ್ದಾರಿಗಳು ನಿನಗೆ ಸಿಗುತ್ತೆ. ಈ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೊಂಡು ಎಲ್ಲರ ಮನಸ್ಸನ್ನು ನಿನಗೆಲ್ಲ ಆ ಶಕ್ತಿ ನಿನಗಿದೆಯಾ ಇಲ್ವಾ ಅಂತ ಎಲ್ರಿಗೂ ಗೊತ್ತಾಗತ್ತೆ. ಮೇಡಮ್, ನಂಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ನಿರೂಪಿಸ್ಕೊತೀನಿ. ಮೇಡಮ್, ನಿಮ್ಗೆ ಇಷ್ಟು ಒಳ್ಳೆ ಮನ್ಸಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಮೇಡಮ್. ನೀವು ಬೇರೆ ಎಲ್ಲೋ ಇರಬೇಕಿತ್ತು. ಮೊದಲು ಹೋಗಿ ಪೊಲೀಸ್ ಅಪ್ಪಂಗೆ ಹೇಳ್ತೀನಿ, ಅವ್ರು ತುಂಬಾ ಖುಷಿ ಪಡ್ತಾರೆ. ಒಂದು ನಿಮಿಷ. ಜಾನು 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 ಗೊತ್ತಿಲ್ಲದೆ ಏನೋ ತಪ್ಪು ಮಾಡ್ಬಿಟ್ಟೆ ಜಾನು. ಇನ್ಮೇಲೆ ನೋಡ್ಕೊಂಡು ನಾನು ಡೀಲ್ ಮಾಡ್ತೀನಿ ಜಾನು. ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ತಿಳ್ಕೊಂಡೆ ಮುಂದಿನ ಹೆಜ್ಜೆ ಇಡ್ತೀನಿ ಜಾನು. ಪ್ಲೀಸ್ ಜಾನು, ನೀನು ಮಾತ್ರ ಬಿಟ್ಟೋಗ್ಬೇಡ ಜಾನು. ಪಾಪ ರೂಪ, ನಮ್ಮ ಅರವಿಂದನ ನೋಡು, ಅವನು ನೀನು ದೊಡ್ಡ ಹೀರೋನ್ ಆಗಬೇಕು ಅಂತ ಹಗಲು ರಾತ್ರಿ ತಲೆ ಕೆಡಿಸ್ಕೊತಾ ಇದ್ದಾನೆ. ಅಂಥದ್ರಲ್ಲಿ ನೀನು ಮನೆ ಬಿಟ್ಟು ಹೋಗೋದು ಸರಿನಾ ಹೇಳು? ನೋಡು, ಇನ್ನು ಮುಂದೆ ನಿನ್ನ ಆಸೆ ಕನಸಿಗೆ ಅವನಷ್ಟೇ ಇಲ್ಲ, ನಾವಿಬ್ರು ಬೆನ್ನೆಲುಬಾಗಿರ್ತೀವಿ. ಹೌದಮ್ಮ ರೂಪ. ನೋಡಮ್ಮ, ದಾರಿಲಿ ಓಡಾಡ್ಬೇಕಾದ್ರೆ ಕಲ್ಲು ಮುಳ್ಳು ಕಾಲಕ್ಕೆ ಚುಚ್ಚುತ್ತೆ, ಹಾಗಂತ ನಾವು ಓಡಾಡೋದೇ ನಿಲ್ಲಿಸ್ಬಿಡ್ತೀವ? ಹಾಗೆ ಈ ಹುಡುಗ ಏನೋ ತಪ್ಪು ಮಾಡ್ಬಿಟ್ಟಿದ್ದಾನೆ, ಹೊಟ್ಟೆ ಹಾಕೊಂಡು ಕ್ಷಮಿಸ್ಬಿಡಮ್ಮ, ದೊಡ್ಡೋಳಾಗ್ಬಿಡ್ತೀಯಾ? ನೀವೇನು ಹೇಳಿದ್ರು ಎಷ್ಟು ಕೇಳಿದ್ರು ನಾನಂತೂ ಇಲ್ಲಿಂದ ಹೊಡ್ತೀನಿ ಅಷ್ಟೇ. ಬಿಡಿ ರೂಪ, ಪ್ಲೀಸ್. ಏನ್ ಮಾಡ್ತಿದ್ದೀರಾ ಅರವಿಂದ್? ಬಿಡಿ ಬಿಡಿ ಅರವಿಂದ್. ನನ್ನಿಂದ ದೂರ ಹೋಗ್ಬೇಡ ಜಾನು. ನಿನ್ನ ಮೇಲೆ ನಾನು ಪ್ರಾಣನ ಇಟ್ಕೊಂಡಿದ್ದೀನಿ. ನೀನಿಲ್ದೆ ನಾನು ಬದುಕಲ್ಲ ಜಾನು. ನೀನು ಒಂದು ಹೆಜ್ಜೆ ಮುಂದಿಟ್ರು ನಾನು ಇಲ್ಲೇ ಸೂಸೈಡ್ ಮಾಡ್ಕೋತೀನಿ ಜಾನು. ಪ್ಲೀಸ್ ಜಾನು. ಏನಾಗಿದೆ ಅರವಿಂದ್ ನಿಮ್ಗೆ? ನಿಮ್ಗೆ ತಲೆ ಕೆಟ್ಟಿದ್ಯಾ? ಯಾಕೇನೇನೋ ಮಾತಾಡ್ತಿದ್ದೀರಾ? ಹೌದು ಜಾನು, ನೀ ನನ್ನ ಜೊತೆಲೇನೇ ಇಲ್ಲ ಅಂದಮೇಲೆ ನಾನು ಬದುಕಿದ್ದು ಏನು ಪ್ರಯೋಜನ? ನಿನ್ಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಜಾನು. ನೀನು ಹೀರೋಯಿನ್ ಆಗ್ಬೇಕು ಅನ್ನೋದೇ ನನ್ನ ಬದುಕಿನ ದೊಡ್ಡ ಕನಸು. ಪ್ಲೀಸ್ ಜಾನು, ನಾನು ಬಿಟ್ಟು ಹೋಗ್ಬೇಡ. ಅದೇ ಆಗಲ್ಲ ಅಂದಮೇಲೆ ಬದುಕಿದ್ದು ನಾನು ಏನು ಮಾಡಲಿ ಜಾನು? ಏನಪ್ಪ ಅರವಿಂದ್ ಈಗ ಮಾತಾಡ್ತೀಯಾ? ನಮ್ಗಿರೋ ನೀನೊಬ್ಬ, ಏನೋ ಹುಡುಗಿ ಮನೆ ಬಿಟ್ಟು ಹೋಗ್ತಾಳೆ ಅಂತ ತಾಯಿ ವಿಚಾರ ಮಾತಾಡ್ತೀಯಲ್ಲ? ನೋಡು ರೂಪ, ಅರವಿಂದ್ ನಿನ್ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಅಂತ. ನೀನೇನದು ಹೋದ್ರೆ ಗ್ಯಾರಂಟಿ ಅವನು ಬದುಕಲ್ಲ. ಅವನ ಜೀವ ಉಳಿಸೋದು ನಿನ್ ಕೈಯಲ್ಲೇ ಇದೆ. ಪ್ಲೀಸ್ ದಯವಿಟ್ಟು ಅವನಿಗೊಂದು ಚಾನ್ಸ್ ಕೊಡು. ನಿನ್ ಕೈ ಮುಗಿದು ಬೇಡ್ಕೋತೀನಿ. ಪ್ಲೀಸ್ ರೂಪ, ದಯವಿಟ್ಟು ದೊಡ್ಡ ಮನಸ್ಸು ಮಾಡು. ಪ್ಲೀಸ್ ಜಾನು. ಆಯ್ತು, ನಾನು ಎಲ್ಲಿಗೂ ಹೋಗಲ್ಲ. ಆದ್ರೆ ನಾನು ಆದಷ್ಟು ಬೇಗ ಹೀರೋಯಿನ್ ಆಗ್ಬೇಕು. ಅದನ್ನ ನೀವೆಲ್ಲರೂ ಸೇರ್ಕೊಂಡು ಮಾಡ್ಬೇಕು. ಅದಕ್ಕೆ ನಾನು ಗ್ಯಾರಂಟಿ ಜಾನು. 100% ಪಕ್ಕ ರೂಪ. ಅಂಬುಜಾ, ಏನೆಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಬೆಂಗಳೂರಿಗೆ ಯಾವಾಗ ಕರ್ಕೊಂಡು ಹೋಗ್ತೀರಾ ಹೇಳಿ. ಬೆಂಗಳೂರಿಗೆ ರಮ್ಯ ಎಲ್ಲ ಒಟ್ಟಿಗೆ ಹೊಟ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಏನಿಲ್ಲ ಜಯಮಣ್ಣ, ನಮ್ದು ಟಿವಿ ಬಂದಿದೆಯಲ್ಲ, ನಾವೆಲ್ಲ ನೋಡಿದ್ವಿ. ಎಷ್ಟು ಚೆನ್ನಾಗಿ ಮಾತಾಡಿದ್ಲು ನಮ್ಮ ಹುಡುಗಿ. ದೀಪು ಅದೃಷ್ಟನೋ ಇಲ್ಲ ನೀವು ಮಾಡಿರೋ ಪುಣ್ಯನೋ ಗೊತ್ತಿಲ್ಲ, ದೀಪು ಅಂತ ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗಿದ್ದಾಳೆ. ರಿಸೆಪ್ಷನ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ನಾವು ಬರ್ತೀವಿ ಅಂತ ಹೇಳೋದಕ್ಕೆ ಬಂದ್ವಿ. ಹ್ಞೂ, ಮತ್ತೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋಕ್ಕಾಗತ್ತೇನ್ರಕ್ಕ? ಎಲ್ಲರೂ ಒಟ್ಟಿಗೆ ಹೋಗೋಣ. ಅಣ್ಣ, ನಾನು ರೆಡಿ. ಇದ್ಯಾಕಮ್ಮ ಈಗ ಹೊಸ ಸೀರೆ ಉಟ್ಕೊಂಡು ಒಡವೆ ಎಲ್ಲ ಹಾಕೊಂಡು ಬಂದ್ಬಿಟ್ಟಿದ್ಯಾ? ಹ್ಞೂ, ಅದಕ್ಕೆ ನಮ್ಮ ದೀಪದು ಆರತಿ ಅಕ್ಷತೆ ಅಲ್ವಾ, ಅದಕ್ಕೆ. ನೀವೇನ್ರೆ ಒಳ್ಳೆ ಸೀರೆ ಒಡವೆ ಏನೋ ಹಾಕೊಂಡೇ ಬಂದಿಲ್ಲ? ಈಗರು ದೊಡ್ಡ ಶ್ರೀಮಂತರು ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋಕೆ ಲಂಬೋಗಿಣಿ ಕಾರ್ ಕಳಿಸ್ತಾರೆ ಗೊತ್ತಾ? ಅಂಬುಜಾ ಸಾಕು, ಸ್ವಲ್ಪ ಸುಮ್ಮನಿರ್ತೀಯಾ? ನೋಡಿ, ರಿಸೆಪ್ಷನ್ ಆಗ್ತಿರೋದು ನಮ್ಮ ಮಗಳದೇ ಆದರೂ ನಮ್ಮ ಬೀಗರಿಂದ ಆಗಲಿ ಅಥವಾ ನಮ್ಮ ಮಗಳಿಂದ ಆಗಲಿ ಇಲ್ಲಿವರೆಗೂ ಯಾವುದೂ ಫೋನ್ ಬಂದಿಲ್ಲ. ಹಾಗೇನಾದರೂ ನಮ್ಮ ಮಗಳು ನಮ್ಮ ಬೀಗರು ಫೋನ್ ಮಾಡಿದ್ರೆ ಖಂಡಿತ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀವಿ. ಆಯ್ತು ಜಯರಮಣ್ಣ, ನಮ್ಮನೆ ಟಿವಿ ನೋಡ್ಕೊಂಡು ಸುಮ್ಮನೆ ಕೂತಿದ್ವಿ. ಈ ಅಂಬುಜನೇ ನಮ್ಮನ್ನು ಫೋನ್ ಮಾಡಿ ಕರ್ಸಿದ್ದು. ಬರ್ರಿ ಹೋಗೋಣ. ಅಂಬುಜಾ, ಏನೇ ಆಗಿದೆ ನಿನಗೆ? ರಿಸೆಪ್ಷನ್ ಮಾಡ್ತಿರೋದು ಅವರಿಂದಾನೇ ಫೋನ್ ಬರದೆ ಹೋದ್ರೆ ಹೇಗೆ ಹೋಗಕ್ಕಾಗತ್ತೆ? ನೀ ರೆಡಿ ಆಗೋದಲ್ದೆ ಊರಲ್ಲಿರೋ ಹೆಂಗಸರನ್ನೆಲ್ಲ ಎತ್ಕಟ್ಟಿದ್ಯಾ? ಮಾಡಕ್ಕೇನು ಕೆಲಸ ಇಲ್ವಾ ಬೇರೆ ನಿನಗೆ? ರಿಸೆಪ್ಷನ್ ಅವ್ರ ಮನೆಯವ್ರು ಮಾಡಿದ್ರು, ಈ ಮನೆ ಮಗಳಿಗೆ ತಾನೇ ಮಾಡ್ತಿರೋದು. ಅದೇಗೆ ನಮ್ಮನ್ನು ಕರಿಬೇಕು ಅವರು? ನಾವೇ ಹೋಗ್ಬೇಕು? ಕರೀದೆ ಯಾರೇ ಹೋಗ್ತಾರೆ? ನೀ ಸುಮ್ಮನೆ ಹಾಗೆಲ್ಲ ಆಸೆ ಇಟ್ಕೋಬೇಡ, ಅದೆಲ್ಲ ಒಳ್ಳೇದಲ್ಲ. ಅವರು ರಿಸೆಪ್ಷನ್ ಮಾಡ್ತೀವಿ
ಅಂತ ಹೇಳಿದ್ದಾರೆ ಹೊರತು ಎಲ್ಲಿ ಯಾವಾಗ ಏನು ಅಂತ ಏನು ಹೇಳಿಲ್ಲ. ಅವರಾಗೆ ಹೇಳೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು. ಅವ್ರು ಫೋನೇ ಮಾಡ್ಲಿಲ್ಲ ಅಂದ್ರೆ ಯಾರು ಹೋಗೋದ್ ಬೇಡ. ನೀನ್ ಅನ್ಕೊಂಡಿರೋ ಹಾಗೆ ಈ ಮನೆ ಜವಾಬ್ದಾರಿಗಳನ್ನ ನಿಭಾಯಿಸೋದು ಅಷ್ಟು ಸುಲಭವಾದ ಮಾತಲ್ಲ. ಅಯ್ಯೋ ಮೇಡಮ್, ನಾನು ಎಲ್ಲ ನಿಭಾಯಿಸ್ತೀನಿ ಬಿಡಿ. ಹೇಗೆ? ಹೇಗೆ ಅಂದ್ರೆ ಚೆನ್ನಾಗಿ ಅಡುಗೆ ಮಾಡ್ತೀನಿ, ಕಸ ಗುಡಿಸ್ತೀನಿ, ಪಾತ್ರೆ ತೊಳಿತೀನಿ, ಬಟ್ಟೆ ಒಗಿತೀನಿ. ಅಷ್ಟೇ ಸಾಲದು ಅಂತ ನಾನು ಅಚ್ಚುಕಟ್ಟಾಗಿ ಎಲ್ಲರ ಬಟ್ಟೆನ ಇಸ್ತ್ರಿನೂ ಮಾಡ್ತೀನಿ. ಎಲ್ಲರ ಹತ್ರನೂ ನಗ್ನಗ್ತಾ ಮಾತಾಡ್ತೀನಿ. ಮನ್ಸಲ್ಲಿ ಎಷ್ಟೇ ನೋವಿದ್ರು ಅದನ್ನ ಒಂದು ಮೂಲೆಯಲ್ಲಿ ಬಚ್ಚಿಟ್ಟು ಯಾವಾಗ್ಲೂ ನಗು ಮುಖ ಇಟ್ಕೊಂಡಿರ್ತೀನಿ. ಸೊಸೆ ಆಗೋಳ್ಗೆ ಇದನ್ ಬಿಟ್ಟು ಬೇರೆ ಏನ್ ಬೇಕು ಮೇಡಮ್? ಇದನ್ನೆಲ್ಲ ಮಾಡೋದಕ್ಕೆ ಮನೇಲಿ ಕೆಲಸದವ್ರು ಇದಾರಲ್ಲ. ಆದ್ರೆ ನೀನ್ ಮಾಡ್ಬೇಕಾಗಿರೋದು ಇದಲ್ಲ. ನಾನು ಈ ಮನೆ ಒಳ್ಳೇದಕ್ಕೋಸ್ಕರ ಏನೇನು ನಿರ್ಧಾರಗಳನ್ನ ತಗೊಂಡಿದ್ದೀನೋ ಇನ್ನು ಮುಂದೆ ಆ ನಿರ್ಧಾರಗಳನ್ನ ನೀನ್ ತಗೋಬೇಕು. ನಾನು ಈ ಮನೆ ಸೊಸೆಯಾಗಿ ಬಂದಾಗ್ಲಿಂದನೂ ಈ ಕುಟುಂಬದ ಸಂತೋಷ ಒಗ್ಗಟ್ಟನ್ನ ಕಾಪಾಡ್ಕೊಂಡು ಬಂದಿದ್ದೆ. ಅದನ್ನ ಇನ್ನು ಮುಂದೆ ನೀನು ಉಳಿಸ್ಕೊಂಡು ಹೋಗ್ಬೇಕು. ಇಷ್ಟು ದಿನ ಈ ಮನೆಯವರೆಲ್ಲ ಹಾಕ್ಕೊಳ್ಳೋ ಬಟ್ಟೆಯಿಂದ ಹಿಡಿದು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಹೇಗಿರಬೇಕು ಎಲ್ಲದನ್ನು ನಾನೇ ನಿರ್ಧಾರ ಮಾಡಿದ್ದೀನಿ. ಇನ್ನು ಮುಂದೆ ಈ ಜವಾಬ್ದಾರಿ ಎಲ್ಲ ನಿಂದು. ಮತ್ತೆ ನಾನು ನಡೆಸ್ತಾ ಇರೋ ಬ್ಯೂಟಿ ಪ್ರಾಡಕ್ಟ್ ಕಂಪನಿ ಆಗಿರ್ಬೋದು, ಈ ಎಲ್ಲ ಕಂಪನಿಗಳ ಬಗ್ಗೆ ನೀನೇ ಗಮನ ವಹಿಸ್ಬೇಕು. ಆ ಎಲ್ಲ ಕಂಪನಿಗಳ ಲಾಭ ನಷ್ಟ ಎಲ್ಲ ಅಕೌಂಟ್ಸ್ನ ತಿಳ್ಕೋಬೇಕು. ಅದನ್ನು ಮುಂದೆ ತರೋಕ್ಕೆ ಏನು ಮಾಡಬೇಕು ಅಂತಲೂ ನೀನೇ ತಿಳ್ಕೋಬೇಕು. ಇವತ್ತು ಹೊರಗಡೆ ಜನಕ್ಕೆ ನಮ್ಮ ಕುಟುಂಬದ ಮೇಲೆ ಗೌರವ ಇದೆ, ಹೆಮ್ಮೆ ಇದೆ. ಇದಕ್ಕೆಲ್ಲ ನಾನು ತಗೊಂಡಿರೋ ನಿರ್ಧಾರಗಳೇ ಕಾರಣ. ಕಷ್ಟದ ಪರಿಸ್ಥಿತಿಲೂ ನಾನು ಈ ಕುಟುಂಬನ ಬಿಟ್ಕೊಡದೆ ಮೇಲೆತ್ತಿದ್ದೀನಿ. ತುಂಬ ಕಠಿಣವಾದ ನಿರ್ಧಾರಗಳನ್ನ ತಗೊಂಡಿದ್ದೀನಿ. ಎಲ್ಲರನ್ನೂ ಸರಿಸಮಾನವಾಗಿ ತೂಗಿಸ್ಕೊಂಡು ಬಂದಿದ್ದೀನಿ. ಈ ಕುಟುಂಬಕ್ಕೋಸ್ಕರ ಕಠಿಣವಾದ ನಿರ್ಧಾರಗಳನ್ನ ತಗೊಳ್ಳೋವಂಥ ಸಿಚುವೇಶನ್ ನಿನಗೂ ಬರಬಹುದು. ಆ ಥರ ಪರಿಸ್ಥಿತಿಯಲ್ಲಿ ನೀನು ಎಲ್ಲದನ್ನೂ ಹೇಗೆ ನಿಭಾಯಿಸ್ತಿ ಅನ್ನೋದು ನಿನಗೆ ಬಿಟ್ಟಿದ್ದು. ಎಲ್ಲದನ್ನೂ ಸರಿಯಾಗಿ ನಿಭಾಯಿಸಿದ್ರೆ ನಿನ್ನ ಈ ಮನೆ ಸೊಸೆ ಅಂತ ಒಪ್ಕೋತೀನಿ.